ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಜಿನಿಯರಿಂಗ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ಅದರ ಮೆಸೇಜ್ಗಳು ಮಾಡ್ತಾ ಇದ್ರಿ. ನಾವೀಗ ಸಿಕ್ಕಿರೋ ಕಾಲೇಜ್ ಆಲ್ರೆಡಿ ಫಸ್ಟ್ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಯಿತು. ಈಗ ನಾವು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು. ಅಡ್ಮಿಷನ್ ಆಗಬೇಕಂದ್ರೆ ಆ ಕಾಲೇಜ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕು. ಯಾಕೆ ಕರೆಕ್ಟಾಗಿದೆಯೋ ಇಲ್ವಾ, ಈಗ ಏನೋ ಆಪ್ಷನ್ ಎಂಟ್ರಿ ಮಾಡಿ ನಮಗೊಂದು ಕಾಲೇಜಸ್ ಸಿಕ್ಬಿಟ್ಟಿದೆ. ಆ ಕಾಲೇಜಸ್ ಯಾವ ಥರ ಪ್ಲೇಸ್ಮೆಂಟ್ ಇದೆ, ಮತ್ತು ಆ ಕಾಲೇಜ್ ಯಾವ ಥರ ಗ್ರೇಡ್ ಇದೆ, ಆ ಕಾಲೇಜ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕು. ಮತ್ತು ಆ ಕಾಲೇಜ್ ಲೆಕ್ಚರ್ಸ್ ಆಯಿತು ಎಲ್ಲ ಈ ಥರ ಒಂದು ಸ್ವಲ್ಪ ಕಾಲೇಜ್ದು ಟೋಟಲ್ ಆಗಿ ನನಗೆ ಓವರಾಲ್ ಆಗಿ ಅದ್ರ ರಿವ್ಯೂ ಬೇಕು. ಆ ಕಾಲೇಜ್ ಯಾವ ಥರ ಇದೆ ಇದನ್ನೆಲ್ಲ ತಿಳ್ಕೊಬೇಕು. ಯಾವ ಥರ ಅಂತಂದರೆ ಮೊದಲನೇದಾಗಿ ನಾನು ಒಂದು 2 ಪಾಯಿಂಟ್ಸ್ ಹೇಳ್ತೀನಿ ನೋಡಿ. ನಿಮಗೆ ಸಾಧ್ಯವಾದರೆ ಒಂದು ಹೇಳ್ತೀನಿ ನೋಡಿ, ಆ ಒಂದು ಕಾಲೇಜಸ್ ಎಲ್ಲಿದೆ ಅಲ್ಲಿಗೆ ವಿಸಿಟ್ ಮಾಡಿ ಆ ಕಾಲೇಜಲ್ಲಿರೋ ಎಲ್ಲ ಒಂದು ಕ್ಯಾಂಪಸ್ನ ಎಲ್ಲ ನೋಡ್ಕೊಳ್ಳಿ. ಫಿಸಿಕಲ್ ಆಗಿ ಒಂದೊಂದು ಸಾರಿ ನೋಡಿದಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಕಾಲೇಜ್ ಆದರೆ ಈ ಥರ ಇದೆ ಅಂತ. ಆಮೇಲೆ ಇನ್ನೊಂದು ಮೇನ್ ಪಾಯಿಂಟ್ಸ್ ಏನಪ್ಪ ಅಂದರೆ, ನಿಮ್ಮ ಸೀನಿಯರ್ನ ಒಂದು ಸ್ವಲ್ಪ ಸಜೆಷನ್ ತೊಗೊಳ್ಳಿ. ಅಂದರೆ ನೀವು ಸೀನಿಯರ್ಸ್ನ ಒಂದು 4 ಜನ ಜೊತೆ ಮಾತಾಡಿ. ಯಾಕೆಂದರೆ ಒಬ್ಬರು ಹೇಳ್ತಾರೆ ಆ ಕಾಲೇಜ್ ಮೇಲೆ ದುಶ್ಮನ್ ಇತ್ತಂದರೆ ಆ ಕಾಲೇಜವರು ಡೈರೆಕ್ಟ್ ಈ ಕಾಲೇಜ್ ಚೆನ್ನಾಗಿದೆ ಅಡ್ಮಿಷನ್ ಆಗಕ್ಕೆ ಹೋಗಬೇಡ ಅಂತ ಹೇಳ್ಬಿಡ್ತಾರೆ, ಚೆನ್ನಾಗಿಲ್ಲ ಅಂತಂದು. ಆದರೆ ಒಂದಿಷ್ಟು ಸೀನಿಯರ್ಸ್ ಆದರೆ ರಿಯಲ್ ಒಪಿನಿಯನ್ ಕೊಡ್ತಾರೆ. ಈಗ ಒಂದು ಎಕ್ಸನ ಒಂದು ಕಾಲೇಜಲ್ಲಿ ಈ ಥರ ಇದೆ, ಈ ಕಾಲೇಜ್ದು ರಿಯಲ್ ಈ ಸಿನೋರಿ ಅಂದರೆ ಈ ಥರ ಇದೆ, ಈ ಥರ ನಡೀತದಪ್ಪ ಅಂತ ಆನೆಸ್ಟಾಗಿ ಆನ್ಸರ್ ಕೊಡೋವಂಥ ಸೀನಿಯರ್ಸ್ ಅವರು ಇರ್ತಾರೆ. ನೀವು ಹೋಗಿ ಏನೇ ಆಗಲಿ ಎನಿವೇ ಇನ್ನೂ ಟೈಮ್ ಇದೆ, ಆ ಒಂದು ಕಾಲೇಜಸ್ನ ವಿಸಿಟ್ ಮಾಡಿ ಆ ಒಂದು ಕಾಲೇಜಸ್ ಸೀನಿಯರ್ಸ್ನ ಸಜೆಷನ್ ತೊಗೊಳ್ಳಿ. ಆಮೇಲೆ ಕಾಲೇಜಸ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳಿ. ಆಮೇಲೆ ನಾವೊಂದು 2 ಟಿಪ್ಸ್ ಕೊಡ್ತೀನಿ. ಇದು ಯಾವುದೇ ಕಾರಣಕ್ಕೂ ಪ್ರಮೋಷನ್ ಅಲ್ಲ, ಜಸ್ಟ್ ಒಂದು ನಾನು ನೋಡ್ತಿದ್ದೆ ಕಾಲೇಜಸ್ ಬಗ್ಗೆ ಎಲ್ಲ. ಅಂದರೆ ಈಗ ಎಲ್ಲೋ ಒಬ್ಬರು ಇರ್ತೀರಾ, ಎಕ್ಸಾಂಪಲ್ ಈಗ ನೀವು ರಾಯಚೂರು, ಕೊಪ್ಪಳನ, ಉತ್ತರ ಕರ್ನಾಟಕ, ಈಗ ಬೆಂಗಳೂರಲ್ಲಿ ಕಾಲೇಜಸ್ಸಲ್ಲಿ ಅಲಾಟ್ಮೆಂಟ್ ಆಗಿದೆ ಅಂದರೆ ಈಗ ನಾವು ಅಲ್ಲಿಂದ ಇಲ್ಲಿಗೆ ಬರಬೇಕಂದ್ರೆ ತುಂಬ ಕಷ್ಟ ಅಲ್ಲ ಬ್ರೋ, ಏನು ಮಾಡೋದು ಅಂತ ಕೇಳ್ತಿದ್ರಿ. ನನ್ನ ಒಂದು ಸಣ್ಣ ಸಜೆಷನ್ ಅಷ್ಟೇ, ಇದನ್ನೇ ನೀವು 100% ತೊಗೊಳಕ್ಕೆ ಹೋಗಬೇಡಿ. ಮತ್ತು ನೀವು ಅಲ್ಲಿರೋ ಯಾರೊಬ್ಬರು ಫ್ರೆಂಡ್ಸ್ ಇದ್ದರು ಕಾಲ್ ಮಾಡಿದ್ರೆ ಅದು ಕೂಡ ಮಾಡಿ ತಿಳ್ಕೊಬೋದು. ಆಮೇಲೆ ನಿಮ್ಮ ಒಂದು ಆ ಒಂದು ವೆಬ್ಸೈಟಲ್ಲಿ ಹೋದ್ರೆ ಸಿಗುತ್ತೆ. ನಾವು ಕಾಲೇಜಸ್ ವೆಬ್ಸೈಟ್ನ ನೀವು ನಾನು ಹೇಳ್ತೀನಿ ಹೋಗಿ ಅದನ್ನು ಚೆಕ್ ಮಾಡಿ. ಬಟ್ ಅವ್ರ ಒಂದು ಕಾಲೇಜು ವೆಬ್ಸೈಟಲ್ಲಿ ಏನಾಗ್ತಾ ಇರುತ್ತಂದರೆ, ನಮ್ಮ ಕಾಲೇಜಸ್ಸು 100% ಚೆನ್ನಾಗಿದೆ, 100% ಪ್ಲೇಸ್ಮೆಂಟ್ ಅಂತ ಇದ್ದೇ ಇರುತ್ತೆ. ಯಾಕಂದರೆ ಎಲ್ಲ ಒಂದು ಕಾಲೇಜಸ್ ಅವರೊಂದು ಕಾಲೇಜ್ದು ಒಂದು ರೆಪ್ಯುಟೇಷನ್ಗೋಸ್ಕರ 100% ಪ್ಲೇಸ್ಮೆಂಟು ಈ ಥರ ನಡೀತದೆ, ಆ ಥರ ನಡೀತದೆ. ಆಮೇಲೆ ಇಷ್ಟು ದೊಡ್ಡದು ಕ್ಯಾಂಪಸ್ ಇದೆ, ಅಲ್ಲಿ ರಿಯಲ್ ಆಗಿ ಹೋದಾಗ ಆ ಕಾಲೇಜ್ ಏನಂತಂದ್ರೆ ರಿಯಾಲಿಟಿ ನಿಮಗೆ 1 or 2 ಇಯರ್ಸ್ ಗೊತ್ತಾದ ಮೇಲೆ ಈ ಥರ ಇದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಇದು ಯಾಕಂದರೆ 1 ವರ್ಷದ ಭವಿಷ್ಯ ಅಲ್ಲ. ಯಾಕಂದರೆ ಈ ಜೀವನದ ಒಂದು ಸ್ಟೂಡೆಂಟ್ಸು ಒಂದು ಜೀವನ ಪೂರ್ತಿ ಯಾವ ಕಾಲೇಜಲ್ಲಿ ಕಲ್ತಿದ್ದ ಆ ಒಂದು ಪ್ಲೇಸ್ಮೆಂಟ್ ಆಯಿತು ಪ್ರತಿಯೊಂದು ತುಂಬಾ ಮ್ಯಾಟ್ರ್ ಆಗುತ್ತೆ. 4 ವರ್ಷ ಅಲ್ಲಿ ಕಲಿತೀರಾ, ಬರೀ ಜಸ್ಟ್ 1 ತಿಂಗಳು ಇಲ್ಲ 6 ಮಂತ್ಸು 1 ಇಯರ್ ಅಂತಲ್ಲ, 4 ವರ್ಷ ಕಲಿತಿದ್ರಂದ್ರೆ ಅದು ಸ್ವಲ್ಪ ಮಾಹಿತಿ ತಿಳ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ಈ ಒಂದು ವೀಡಿಯೋದಲ್ಲಿ ತಿಳಿಸ್ತೀನಿ. ಮತ್ತು ನಾನು ಹೇಳೋ ಒಂದು ಸಜೆಷನ್ನ ಜಸ್ಟ್ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಆಗಿರುತ್ತೆ ಅನ್ಕೋತೀನಿ. ಆಮೇಲೆ ನಾನು ಒಂದು ಹೇಳ್ತೀನಲ್ಲ, ಹೋಗಿ ಕಾಲೇಜಸ್ ವಿಸಿಟ್ ಮಾಡೋದು ಇದಕ್ಕಿಂತಲೇ ತುಂಬಾ ಒಳ್ಳೆಯದು. ಆದರೆ ಇದು ಕೂಡ ಫಾಲೋ ಮಾಡಿ. ಅದ್ರ ಜೊತೆ ಕಾಲೇಜ್ ವಿಸಿಟ್ ಮಾಡಿದ್ರು ಕೂಡ ನಾನು ಹೇಳೋ ಒಂದು ಏನು ಈ ಟ್ರಿಕ್ಸ್ ಹೇಳ್ತೀನಿ, ಈ ಒಂದು ಟಿಪ್ಸ್ ಹೇಳ್ತೀನಿ, ಇದನ್ನು ಎಲ್ಲರೂ ಯೂಸ್ ಮಾಡಿ. ಒಂದು ಜಾಸ್ತಿ ಟ್ರಸ್ಟೆಡ್ ಆಗಿ ಕಾಲೇಜ್ ಬಗ್ಗೆ ನಾವು ಒಂದು ಜೆನ್ಯೂನ್ ಆಗಿರುವಂಥ ಇನ್ಫಾರ್ಮೇಷನ್ ಎಲ್ಲಿ ಸಿಗುತ್ತಂದರೆ, ಒಂದು ಕಾಲೇಜ್ ದುನಿಯಾ ಅಂತಂದು ಇನ್ನೂ ಒಂದು ವೆಬ್ಸೈಟ್ ಇದೆ. ಫಸ್ಟ್ ಇದ್ರ ಬಗ್ಗೆ ಹೇಳ್ತೀನಿ. ನೀವು ಕಾಲೇಜ್ ದುನಿಯಾ ಅಂತ ಬಂದರೆ ನಮ್ಗೆ ಆ ಕಾಲೇಜ್ ದುನಿಯಾದಲ್ಲಿ ಎಲ್ಲ ಒಂದು ಕಾಲೇಜಸ್ ಬಗ್ಗೆ ಆದರೆ ತಿಳಿಯುತ್ತೆ. ನೀವು ಈಗ ಎಕ್ಸಾಂಪಲ್ ನೋಡ್ಬೋದು, ನಮ್ಮ ಒಂದು ಟಾಪ್ ಅನ್ನೋದು IIT ಬಾಂಬೆ ಇಂಡಿಯನ್ ಇನ್ಸ್ಟಿಟ್ಯೂಟು, ಆ ಒಂದು ಕಾಲೇಜಸ್ ಬಗ್ಗೆ ಫೀಸ್ನ ನೀವು ನೋಡೋಕೋಬೇಡಿ. ಇಲ್ಲಿ ಫೀಸ್ ಏನು ಜಸ್ಟ್ 72,000 ಇದೆ ಅಂತಂದು. ನಮ್ಮ ಒಂದು KCTಲಿ ಯಾವ ಈಗ ಪಾರ್ಟಿಸಿಪೇಟ್ ಮಾಡಿ ಆ ಕಾಲೇಜ್ದು ಒಂದು ನೇಮ್ನ ಸರ್ಚ್ ಮಾಡಿ, ನಿಮಗೆ ಸರ್ಚ್ ಮಾಡೋಕೆ ಕೂಡ ಮೇಲೇನೇ ಆಪ್ಷನ್ ಸಿಗುತ್ತೆ. ಆ ಕಾಲೇಜ್ ಬಗ್ಗೆ ಸರ್ಚ್ ಮಾಡಿ ಆ ಪ್ಲೇಸ್ಮೆಂಟ್ ಯಾವ ಥರ ಇದೆ ಏನಿಲ್ಲ. ಒಂದು ಎಕ್ಸಾಂಪಲ್ ಈಗ ನಾನು ಲೈವಲ್ಲೇ ಸರ್ಚ್ ಮಾಡ್ತೀನಿ RV ಕಾಲೇಜಸ್ ಅಂತಂದು. ಆಯ್ತಾ, ಒಂದೇ ಸೆಕೆಂಡ್ ಸರ್ಚ್ RV ಅಂತ ಹೊಡೆದ್ರೆ RV ಕಾಲೇಜ್ ಎಲ್ಲ ಒಂದು ಕಾಲೇಜಸ್ ಅದು ಬರುತ್ತೆ. ನಮ್ಮ ಒಂದು RV ಕಾಲೇಜಲ್ಲಿ ಯಾವುದು ಬೆಂಗಳೂರಲ್ಲಿ ಇರುವಂಥ RV ಕಾಲೇಜಸ್ ಬಗ್ಗೆ ನೋಡೋಣ. ಈಗ RV ಯೂನಿವರ್ಸಿಟಿ ಬೆಂಗಳೂರು ಅಡ್ಮಿಷನ್ 2025 ಫೀಸ್ ಎಲ್ಲ ಒಂದು ಕಟ್ ಆಫ್ ಏನಿದೆ, ನಮಗೆ ಒಂದು ನೆಕ್ಸ್ಟ್ ಕಟ್ ಆಫ್ ಅಂದರೆ ಏನು ಮಾಡಬೇಕು, ಆಮೇಲೆ ಅಡ್ಮಿಷನ್ ಫೀಸು, ಅಲ್ಲಿ ರಿವ್ಯೂ, ಆಮೇಲೆ ಪ್ಲೇಸ್ಮೆಂಟು, ರ್ಯಾಂಕಿಂಗು, ಅದರಲ್ಲಿರುವಂಥ ಸ್ಕಾಲರ್ಶಿಪ್ದು ಫೆಸಿಲಿಟಿ ಪ್ರತಿಯೊಂದು ಇಲ್ಲಿ ಇನ್ಫಾರ್ಮೇಷನ್ ತಿಳಿಯುತ್ತೆ. ಒಂದು ಏನಿಲ್ಲ ಒಂದು 5 to 10 ಮಿನಿಟ್ಸ್ ಈ ಒಂದು ನಿಮ್ಮ ಒಂದು ಕಾಲೇಜ್ ಯಾವುದೀಗ ಅಲಾಟ್ಮೆಂಟ್ ಆಗಿದೆ ಆ ಕಾಲೇಜ್ ನೇಮ್ನ ಸರ್ಚ್ ಮಾಡಿ, ಖಂಡಿತ ಸಿಗುತ್ತೆ. ಆ ಒಂದು ಕಾಲೇಜಸ್ ಆದರೆ ಈ ಒಂದು ವೆಬ್ಸೈಟಲ್ಲಿ ಸರ್ಚ್ ಮಾಡಿ ಒಂದು ಸರಿ ನೋಡಿ. ಈ ಒಂದು ವೆಬ್ಸೈಟ್ ನಿಮಗೆ ಅಷ್ಟೊಂದು ನಿಮಗೆ ಜೆನ್ಯೂನ್ ಆಗಿ ಎನಿಸಿಲ್ಲ ಅಂದರೆ ಇನ್ನೂ ಒಂದು ವೆಬ್ಸೈಟ್ ಹೇಳ್ತೀನಿ. ಇದು ಈ ಒಂದು ಕಾಲೇಜಲ್ಲಿ ನೀವು ಎಕ್ಸಾಂಪಲ್ ಈಗ ಪ್ಲೇಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನು ಪ್ಲೇಸ್ಮೆಂಟ್ ಆಗಿರುತ್ತೆ ಅಲ್ಲಿ ಓದಿರುವಂಥ ಸ್ಟೂಡೆಂಟ್ಸೇ ಈ ಪ್ಲೇಸ್ಮೆಂಟ್ ಬಗ್ಗೆ ರಿವ್ಯೂ ಆದರೂ ಕೊಟ್ಟಿರ್ತಾರೆ. ಅಂದರೆ ಇಲ್ಲಿ ಯಾರು ಓದ್ಕೊಂಡು ಹೋಗಿರ್ತಾರೆ, ನಿಮ್ಮ ಸೀನಿಯರ್ ಅಲ್ಲ ಸೂಪರ್ ಸೀನಿಯರ್ಸ್ ಏನಾಗಿರ್ತಾರೆ, ಈ ಒಂದು ಕಾಲೇಜಸ್ ಬಗ್ಗೆ ಈ ಥರ ಇದೆ, ಈ ಒಂದು ಕಾಲೇಜಸ್ ಇಷ್ಟು ಪ್ಲೇಸ್ಮೆಂಟ್ ಆಗಿದೆ, ಆಮೇಲೆ ಅವರು ಒಂದು ರಿಯಲ್ ಒಂದು ಏನಾಗಿದೆ ಅನ್ನೋದು ಕೂಡ ಕಮೆಂಟ್ ಕೂಡ ಅವ್ರದ್ದೊಂದು ಇರುತ್ತೆ, ಅದು ಕೂಡ ಓದ್ಕೊಳ್ಳಿ ಅವ್ರದ್ದು ಏನೇನಾಗಿದೆ. ಆಮೇಲೆ ನೋಡಿ ರೇಟಿಂಗ್ ಅಂತ ಇರುತ್ತೆ, ವೈ ಟು ಜಾಯ್ನ್ RV ಯೂನಿವರ್ಸಿಟಿ ಬೆಂಗಳೂರು ರಿವ್ಯೂ ಆ್ಯಂಡ್ ರೇಟಿಂಗ್ ಅಂತ ಇದೆಯಲ್ಲ, ಇದನ್ನು ಸ್ವಲ್ಪ ನೋಡಿ 5 ಸ್ಟಾರ್ ಬಂದ್ಬಿಟ್ಟು 44% ಇದೆ. ಅಂದರೆ ಇದು ನಿಮಗೆ ಒಳ್ಳೆ ಕಾಲೇಜಸ್ಸೇ ಒಂದು ಕರ್ನಾಟಕದಲ್ಲಿ ಅದ ಗೊತ್ತಿದೆ ನಿಮ್ಗೆ ಆಲ್ರೆಡಿ. ನಾನು ಅದ್ರ ಬಗ್ಗೆ ಏನು ಮಾತಾಡೋಂತಿಲ್ಲ. ಮತ್ತು ಅದ್ರದ್ದು ಅಕಾಡೆಮಿಕ್ ಯಾವ ಥರ ನಡೀತಿದೆ, ಆಮೇಲೆ ಫ್ಯಾಕಲ್ಟೀಸ್, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಯಾವ ಥರ ಇದೆ, ಆಮೇಲೆ ಅಕಾಮಿಡೇಷನ್ ಯಾವ ಥರ ಇದೆ, ಪ್ಲೇಸ್ಮೆಂಟ್ ಯಾವ ಥರ ಇದೆ, ಇದನ್ನೆಲ್ಲನೂ ನೋಡಬೇಕಾಗುತ್ತೆ. ಪ್ರತಿಯೊಂದು ಕಾಲೇಜ್ದು ಯಾವ ಥರ ಪ್ಲೇಸ್ಮೆಂಟ್ ಇದೆ, ಯಾವ ಥರ ಇನ್ಫ್ರಾಸ್ಟ್ರಕ್ಚರ್ ಇದೆ, ಆಮೇಲೆ ಅಕಾಡೆಮಿಕ್ ಯಾವ ಥರ ನಡೀತದೆ ಎಲ್ಲ ಒಂದು ಸರಿ ನೋಡ್ಕೊಳ್ಳಿ. ಇದ್ರ ಜೊತೆಗೆ ಇನ್ನೊಂದು ಹೇಳ್ತೀನಿ,
ಮಾಡಿದ್ದೀನಿ. ಮತ್ತು ಇದನ್ನು ನೋಡಿ, ಇದನ್ನು 100% ಇದನ್ನು ಚೆಕ್ ಮಾಡ್ಕೊಳ್ಳಿ ಈ ಒಂದು ವೆಬ್ಸೈಟ್ನ. ಇದ್ರ ಜೊತೆ ಇನ್ನೊಂದು ವೆಬ್ಸೈಟ್ ಏನಪ್ಪ ಇದೆ ಅಂದರೆ ನಮಗೆ ಕಾಣಿಸುತ್ತೆ, ಇಲ್ಲೇ ನಾನು ಸರ್ಚ್ ಮಾಡಿದ್ದೆ ಆಲ್ರೆಡಿ, ಕಾಲೇಜ್ 360 ಅಂತ. ಈ ಒಂದು ವೆಬ್ಸೈಟ್ ಕೂಡ ಅಷ್ಟೇ ಜೆನ್ಯೂನಾಗೆ ಕೊಡುತ್ತೆ. ಕಾಲೇಜ್ ಬಗ್ಗೆ ರಿವ್ಯೂ ಅಂದರೆ ಜೆನ್ಯೂನಾಗಿ ಕೊಡ್ತಾರೆ. ಅಂದರೆ ಏನಂದರೆ ನಿಮ್ಮ ಇಲ್ಲಿ ಯಾರು ಸ್ಟೂಡೆಂಟ್ಸ್ ಹೋಗಿರ್ತಾರೆ ಆ ಒಂದು ಸ್ಟೂಡೆಂಟ್ಸೇ ಈ ಒಂದು ಕಾಲೇಜಲ್ಲಿ ರಿವ್ಯೂನ ಆಯಿತು ಕಮೆಂಟ್ಸ್ ಅದು ಕೊಡ್ತಾರೆ. ಅದಕ್ಕೋಸ್ಕರ ನಾವು ಇದನ್ನು ಜೆನ್ಯೂನ್ ಅಂತ ಹೇಳ್ತೀವಿ, ಅಷ್ಟು ಇನ್ನೇನಿಲ್ಲ. ಈಗ ಲೈಕ್ ನಾನು RV ಕಾಲೇಜಸ್ ಅಂತಲೇ ಸರ್ಚ್ ಮಾಡ್ತೀನಿ, ನೋಡೋಣ ಏನು ಇಲ್ಲಿ ಯಾವ ಥರ ಕಾಣಿಸ್ತಿದೆ, ಅಲ್ಲಿಗೆ ಇಲ್ಲಿಗೆ ಏನು ಡಿಫ್ರೆನ್ಸ್ ಇದೆ ಅಂತ ಒಂದು ಸರಿ ಚೆಕ್ ಮಾಡೋಣ. ಯಾಕಂದರೆ ಸಾಕಷ್ಟು ಜನ ನನಗೆ ಈ ಸಿಕ್ಕಿರೋ ಕಾಲೇಜ್ ಬಗ್ಗೆ ಮಾಹಿತಿ ಬೇಕು. ಆಮೇಲೆ ನೋಡಿ RV ಕಾಲೇಜಸ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು ಅಂತ ಸರ್ಚ್ ಮಾಡಿದೆ. ಈ ಒಂದು RV ಕಾಲೇಜ್ ಬಗ್ಗೆ ನೋಡೋಣ. ಜಸ್ಟ್ ಲೈಕ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಬೇರೆ ಒಂದು ಕೋರ್ಸಸ್ ನೋಡ್ಬೋದು, BMS, B Pharma, BCA, BBA ಈ ಒಂದು ಕೋರ್ಸ್ ಸ್ಟೂಡೆಂಟ್ಸ್ ಆದರೂ ನೋಡ್ಬೋದಾಗಿರುತ್ತೆ. ಈ ಒಂದು ಕಾಲೇಜಲ್ಲಿ ಹೈಯೆಸ್ಟ್ ಪ್ಯಾಕೇಜ್ ಎಷ್ಟು ನೋಡಿ, ಇದು ಏನಾಗುತ್ತೆ ಅಂತ ರೀಸೆಂಟ್ ಆಗಿರುವಂಥ ಅಪ್ಡೇಟ್ ಅದರಾಗಿರುತ್ತೆ. 64.88 LP ಒಂದು ಹೈಯೆಸ್ಟ್ ಪ್ಯಾಕೇಜ್ ಆದರೆ ಈ ಒಂದು ಕಾಲೇಜಲ್ಲಿ ಆಗಿದೆ. ಆ್ಯಾವ್ರೇಜ್ ಪ್ಯಾಕೇಜ್ ಬಂದ್ಬಿಟ್ಟು 9.8 ಲ್ಯಾಕ್ ಆಗಿದೆ. ಆಮೇಲೆ ಸ್ಟೂಡೆಂಟ್ ಪ್ಲೇಸ್ಡ್ ಎಷ್ಟಾಗಿದ್ದಾರೆ, ಆಮೇಲೆ ಹಾಸ್ಟೆಲ್ ಫೀಸು ಸ್ವಲ್ಪ ಆ್ಯಾವ್ರೇಜ್ ಆಗಿ ಆಲ್ಮೋಸ್ಟ್ ರಿಲೇಟೆಡ್ ಆನ್ಸರ್ ಕರೆಕ್ಟಾಗಿರುತ್ತೆ. RV ಕಾಲೇಜ್ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಮಾಹಿತಿ ಕೂಡ ಕೊಡ್ತಾರೆ. ಯಾವಾಗ ಇದು ಎಸ್ಟಾಬ್ಲಿಷ್ಡ್ ಆಯಿತು, 9063 ಆಯಿತು. ಆಮೇಲೆ ಅಲ್ಲಿ ಯಾವ ಗ್ರೇಡ್ ಇದೆ, NAC ಗ್ರೇಡ್ ಬಂದು A++ ಗ್ರೇಡ್ ಇದೆ ಈ ಒಂದು ಕಾಲೇಜಸ್ದು ಇದೆ. ನೀವು ಇನ್ನೂ ಜಾಸ್ತಿ ಹುಡುಕ್ತಾ ಹೋದರೆ ಇದರಲ್ಲಿ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಯಾಕಂದರೆ ಸಾಕಷ್ಟು ಜನ ಈಗ ಸಿಕ್ಕಿರೋ ಕಾಲೇಜಸ್ ಬಗ್ಗೆ ನಾವು ಚೆನ್ನಾಗಿದೆಯೋ ಇಲ್ವೋ ಅಂತ ನಾವು ತಿಳ್ಕೊಬೇಕು. ಇದಕ್ಕೆ ಏನಾದರೂ ಒಂದು ನಾವು ಕಾಲೇಜಸ್ಗೆ ಹೋಗಿ ತಿಳ್ಕೊಬಾರ್ದು, ಇಲ್ಲೇ ಆನ್ಲೈನಲ್ಲಿ ತಿಳ್ಕೊಬೇಕಂದ್ರೆ ಇದು ರಿವ್ಯೂ ನೋಡಿದ್ರೆ 8/10 ಅಂದರೆ ನಿಮಗೆ 10ಕ್ಕೆ 8 ಅಂದರೆ ಇದು ಒಳ್ಳೆ ಕಾಲೇಜಸ್ ಆಗಿರುತ್ತೆ. ಆಮೇಲೆ ಅದ್ರದ್ದು ACTC, ಆಮೇಲೆ ಅದು ಯಾವ ಟೈಪು, ಆಮೇಲೆ ನೀವು ಇಲ್ಲಿ ನೋಡ್ಬೋದು ರ್ಯಾಂಕಿಂಗು, ಫೆಸಿಲಿಟಿ, ಪ್ಲೇಸ್ಮೆಂಟ್ಸು ಎಲ್ಲ ಕಾಣಿಸುತ್ತೆ ನಿಮಗೆ. ಆಮೇಲೆ ರಿವ್ಯೂಸ್ ಇರುತ್ತಲ್ಲ, ಇವನು ಒಂದು ಸ್ವಲ್ಪ ಓದಿ. ರಿವ್ಯೂಸ್ ಓದೋದ್ರಿಂದ ನಿಮಗೆ ಜಾಸ್ತಿ ಮಾಹಿತಿನೇ ಸಿಗುತ್ತೆ. ಯಾಕಂದರೆ ಅಲ್ಲಿ ಏನೇನು ಬರೆದಿರ್ತಾರೆ ಒಬ್ಬೊಬ್ಬರು ಸ್ಟೂಡೆಂಟ್ಸ್, ಅವ್ರ ಒಪಿನಿಯನ್ ಎಲ್ಲ ಬರೆದಿರ್ತಾರೆ. ನಿಮ್ಮ ರಿವ್ಯೂ ಕೂಡ ಆಮೇಲೆ ನೀವು ಕಾಲೇಜ್ ಮುಗಿದ್ಮೇಲೆ ನೀವು ರಿವ್ಯೂ ಕೊಡ್ಬೋದಾಗಿರುತ್ತೆ. ಆಮೇಲೆ ಏನೇನಿದೆ ಪ್ರತಿಯೊಂದರಲ್ಲಿ ಒಂದು ಸ್ವಲ್ಪ ಕೋರ್ಸ್ ಪ್ಲೇಸ್ಮೆಂಟ್ ಬಗ್ಗೆ, ರ್ಯಾಂಕಿಂಗ್ ಬಗ್ಗೆ ಆದರೆ ಮಾಹಿತಿ ಸಿಗುತ್ತೆ. ಐ ಥಿಂಕ್ ನಿಮಗೆ ಕಾಲೇಜ್ ಬಗ್ಗೆ ಯಾವ ಥರ ನಾನು ಕನ್ಫರ್ಮೇಷನ್ ತೆಗೊಳ್ಬೇಕು ಅನ್ನೋದು ಗೊತ್ತಾಯ್ತು ಅನ್ಕೊಸುತ್ತೆ. ಆಮೇಲೆ ಚಾಯ್ಸ್ ಎಂಟ್ರಿ ಅಂತ ಕೇಳ್ತಿದ್ರಿ, ನಮ್ಮ ಕೆ ವೆಬ್ಸೈಟ್ ಇನ್ನೂ ಓಪನ್ ಆಗಿ ಆಗ್ತಿಲ್ಲ ಕರೆಕ್ಟಾಗಿ. ಚಾಯ್ಸ್ ಎಂಟ್ರಿ ಬಿಟ್ಟಿದ ತಕ್ಷಣ ನಿಮಗೆ ಎನೇಬಲ್ ಆದ ತಕ್ಷಣ ನಿಮಗೆ ಖಂಡಿತ ಒಂದು ವಾಟ್ಸಪ್ ಗ್ರೂಪಲ್ಲಿ ಆದರೆ ಹಾಕ್ತೀವಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಇಂಜಿನಿಯರಿಂಗ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ. ಮತ್ತು ಇನ್ನೂ ನೋಡಿ ಜಸ್ಟ್ ರಿಸಲ್ಟ್ ಬಗ್ಗೆ ಅಷ್ಟೇ ಬಿಟ್ಟಿದ್ದಾರೆ ಲಿಂಕು, ಇನ್ನೂ ಚಾಯ್ಸ್ ಎಂಟ್ರಿ ಬಿಟ್ಟಿಲ್ಲ. ಆಮೇಲೆ ಇದು ಇಂಜಿನಿಯರಿಂಗ್ ಕರ್ನಾಟಕ ಹೊಸ ಚಾನಲ್ ಆಗಿರುತ್ತೆ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಇಂಜಿನಿಯರಿಂಗ್ ಬಗ್ಗೆ ತುಂಬಾ ರಿಲೇಟೆಡ್ ಆಗಿ ತುಂಬಾ ಮಾತಾಡೋದಿದೆ. ಯಾವಾಗ ನೀವು ಇಂಜಿನಿಯರ್ ಜಾಯ್ನ್ ಆಯ್ತೀರಾ ಅಲ್ಲಿಂದ ನಿಮಗೆ ಟೈಮ್ ಟು ಟೈಮ್ ಕರೆಂಟಾಗಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಟಾರ್ಟಿಂಗ್ ಒಂದು ಸೆಮ್ಮು ನಿಮಗೆ ಗೈಡ್ ಮಾಡಿಲ್ಲ ಅಂದರೆ ನಿಮಗೆ ಇಡೀ ಫುಲ್ ಇಂಜಿನಿಯರಿಂಗ್ಗೆ ಯಾವ್ಯಾವ ಥರ ನೋಡ್ಬಿಡ್ತೀರಾ. ನಿಮಗೆ ಸ್ಟಾರ್ಟಿಂಗ್ 1 or 2 ಸೆಮ್ಮು ಈ ಥರ ಇದು ಇಂಜಿನಿಯರಿಂಗು ಈ ಥರ ಓದ್ಕೊಳ್ಳಿ ಅಂತ ಒಂದು ನಿಮಗೆ ರೋಡ್ ಮ್ಯಾಪ್ ಸಿಕ್ತು ಅಂದರೆ ನೀವು ಆಟೋಮೆಟಿಕ್ಲಿ ನಾವು 3rd ಸೆಮ್ ಬಗ್ಗೆ ಮಾತಾಡೋದೇ ಬೇಡ. 3rd to ನಿಮಗೆ 8th ಸೆಮ್ವರೆಗೂ ನೀವು ಯಾವ ಥರ ಹೋಗ್ತೀರಾ ಅಂದರೆ ನಿಮ್ಮದೇ ಆದ ಒಂದು ರೋಡ್ ಮ್ಯಾಪನ್ನು ಮಾಡ್ಕೊಂಡು ನೀವೇ ರೆಡಿ ಆಗ್ತೀರಾ. ಸ್ಟಾರ್ಟಿಂಗ್ ಒಂದು ಸೆಮ್ಮಲ್ಲಿ ಏನು ಓದಬೇಕು, ಯಾಕಂದರೆ PCMB ಸ್ಟೂಡೆಂಟ್ಸ್ ಇರ್ತೀರಾ, PCMC ಸ್ಟೂಡೆಂಟ್ಸ್ ಇರ್ತೀರಾ, ಅಲ್ಲಿ ಯಾವ ಥರ ಓದಬೇಕು ಅದನ್ನೆಲ್ಲ ಗೈಡ್ ಮಾಡ್ತಾ ಇರ್ತೀನಿ. ಪಕ್ಕ ಇದೇ ಒಂದು ಚಾನಲಲ್ಲಿ ನೀವು ಫಾಲೋ ಮಾಡ್ತಾಯಿರಿ. ನಮ್ಮ ಒಂದು ವಾಟ್ಸಪ್ ಚಾನಲ್ ಬೇಕಾದ್ರೆ ಸಿಗುತ್ತೆ, ಅಲ್ಲಿ ನಿಮಗೆ ಸೀನಿಯರ್ ಅಲ್ಲ ಸೂಪರ್ ಸೀನಿಯರ್ಸು ಸಿಗ್ತಾರೆ, ಅಲ್ಲಿ ಬೇಕಾದ್ರೆ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ನೀವು ಜಾಯ್ನ್ ಆಗಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಮರೆಯೋಕೋಬೇಡಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಜೈ ಹಿಂದ್, ವಂದೇ ಮಾತರಂ.